ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಂಧುಗಳೇ, ಹಲವಾರು ರೀತಿಯ ಕೇಸರಿಬಾತ್, ಹಲ್ವಾ, ಸೀರಾ, ಇದಕ್ಕೆ 3 ಹೇಳ್ತಾರೆ. ಇದನ್ನು ನೀವು ಮಾಡಿರ್ಬೋದು, ತಿಂದಿರ್ಬೋದು. ಆದರೆ ಇವತ್ತು ನಾವು ತೋರಿಸ್ತಿರುವಂಥ ಈ ಕೇಸರಿಬಾತ್, ಹಲ್ವಾ, ಸೀರಾದ ರೆಸಿಪಿ ತುಂಬಾ ಡಿಫ್ರೆಂಟ್ ಆಗಿದೆ. ಮಾಡೋದು ತುಂಬಾ ಸರಳ ಬಂಧುಗಳು, ಏನೂ ಕಷ್ಟ ಅಂತೂ ಆಗಲ್ಲ. ಆದರೆ ತುಂಬ ಹೊಸದಾಗಿರುವಂಥ ಟ್ರಿಕ್ನೊಂದಿಗೆ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಬಂಧುಗಳೇ. ಹಲವಾರು ರೀತಿಯ ರೆಸಿಪಿಯನ್ನು ನೀವು ಕೇಳಿದ್ದೀರಿ. ಈ ನವರಾತ್ರಿ ಇರೋದ್ರಿಂದ ಹಬ್ಬಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ. ನವರಾತ್ರಿ ಹಬ್ಬ ಮುಗಿದ ತಕ್ಷಣ ತಾವು ಕೇಳಿರುವಂಥ ಎಲ್ಲ ರೆಸಿಪಿಯನ್ನು ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಬರ್ತೀನಿ ಬಂಧುಗಳೇ, ಬೇಜಾರಾಗಬೇಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ನಾ ಇದನ್ನ ಹಲ್ವಾ, ಕೇಸರಿಬಾತ್, ಸೀರಾ ಮಾಡಲಿಕ್ಕೆ 2 ಆಲೂಗಡ್ಡೆನ ತಗೊಂಡಿದ್ದೀನಿ. ಈ ಆಲೂಗಡ್ಡೆ ನೋಡ್ರಿ, ಚಿಪ್ಸ್ ಆಲೂಗಡ್ಡೆ ಅಂತಾರೆ. ಚಿಪ್ಸ್ ಆಲೂಗಡ್ಡೆಯನ್ನು ನಾವು ತಗೊಂಡ್ರೆ ಈ ಕೇಸರಿಬಾತ್ ನಮಗೆ ತುಂಬಾನೇ ಚೆನ್ನಾಗಾಗುತ್ತೆ. ಇದು ಒಂದು ಸ್ಪೆಷಲ್ ಆಲೂಗಡ್ಡೆ ಅಂತನ ಹೇಳ್ಬಹುದು ನಾವು. ಸಖತ್ತಾಗಿರುತ್ತೆ ಬಂಧುಗಳೇ. ಇದರಿಂದ ಮಾಡಿದ್ರೆ, ನೀವು ಮಾಮೂಲಿ ಆಲೂಗಡ್ಡೆಯಿಂದ ಮಾಡಿದ್ರೆ ಅಷ್ಟೊಂದು ಸರಿಯಾಗಿ ಬರಲ್ಲ. ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಮ್ಮ ಹತ್ರ ಯಾವ ಆಲೂಗಡ್ಡೆ ಇದೆ ಅದರಿಂದನೇ ಮಾಡಬಹುದು. ಇದು ಸರಿ ಸುಮಾರಾಗಿ 2 ಆಲೂಗಡ್ಡೆ ಒಂದು ಹತ್ರ ಒಂದು ಅರ್ಧ kg ಆಗ್ಬಹುದು ಬಂಧುಗಳೇ. ಇದು ಸ್ವಲ್ಪ ದೊಡ್ಡದಿರುತ್ತಲ್ವಾ. ನಾನು 2 ಆಲೂಗಡ್ಡೆಯನ್ನು ತಗೊಂಡು ಇದನ್ನ ನೋಡ್ರಿ, ಸಿಪ್ಪೆಯನ್ನ ತೆಗೆದು ಮ್ಯಾಶ್ ಮಾಡ್ಕೊಂಡೆ. ಈ ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ. ಇದಕ್ಕೆ ಒಂದು ಕಂಡೀಷನ್ ಬಂಧುಗಳೇ, ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇದನ್ನ ಮಾಡಬಾರ್ದು. ಇದು ನಾನ್ ಸ್ಟಿಕ್ನಲ್ಲೇ ಮಾಡಬೇಕು. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಿದ್ರೆ ಎಲ್ಲ ಅದಕ್ಕೆ ಹತ್ಕೊಂಡು ಹೋಗುತ್ತೆ. ಹಾಗಾಗಿ ಇದನ್ನ ನೀವು ಆದಷ್ಟು ನಾನ್ ಸ್ಟಿಕ್ನಲ್ಲೇ ಮಾಡಿ, ಇಲ್ಲ ಕಬ್ಬಣದಲ್ಲಿ ಕೂಡ ನೀವು ಮಾಡ್ಕೋಬಹುದು ಬಂಧುಗಳೇ. ಈಗ ನೋಡ್ರಿ, ನಾನೊಂದಿಷ್ಟು ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆಯನ್ನು ಹಾಕೊಂಡು ಅದು ಸ್ವಲ್ಪ ಮೆಲ್ಟ್ ಆದ ನಂತರ ಅದರಲ್ಲಿ ನಾವು ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕೊಂಡೆ ಬಂಧುಗಳೇ. ಇದು ನೋಡ್ರಿ, ಎಷ್ಟು ನಮಗೆ ಉದುರು ಪುಡಿ ಇರುತ್ತೆ. ಇದು ನಮಗೆ ಬೆಣ್ಣೆ ಆ ತುಪ್ಪ ಯಾವುದನ್ನ ಆಗಲಿ ಮಿಕ್ಸ್ ಆಗಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಬಂಧುಗಳೇ. ಬೇಗನೆ ಅಬ್ಸರ್ವ್ ಮಾಡ್ಕೊಳುತ್ತೆ. ನಮ್ಮ ಆಲೂಗಡ್ಡೆ ಜಿಗುಟಿತ್ತು ಅಂತಂದರೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ನಮ್ಮ ತುಪ್ಪ ಇಲ್ಲ ಬೆಣ್ಣೆ ಅಬ್ಸರ್ವ್ ಮಾಡ್ಕೋಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ ಬಂಧುಗಳೇ ಪ್ರೊಸೀಜರು. ಇದು ನೋಡ್ರಿ ಯಾವ ಥರ ಆಗ್ತಾ ಇದೆ ಅಂತ, ಎಷ್ಟು ಉದುರಾಗಿ ಕಾಣ್ತಾ ಇದೆ ಅಲ್ವಾ ನಿಮಗೆ. ನೋಡ್ತಾ ಇದ್ದೀರಲ್ವಾ, ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಗ್ಯಾಸ್ ಫ್ಲೇಮನ್ನು ಇಟ್ಕೊಳ್ಳಿ, ಹೈ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಮಿಕ್ಸ್ ಮಾಡ್ತಾ ಇದ್ರೆ ನೋಡ್ರಿ ಯಾವ ಥರ ಪುಡಿಯಾಗಿ ಕಾಣ್ತಾ ಇದೆ ನೋಡಿ. ನಾವು ರವಾ ಫ್ರೈ ಮಾಡ್ತಾ ಇದ್ರೆ ಯಾವ ಥರ, ನಾವು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ರೆ ಯಾವ ಥರ ಮುದ್ದೆ ಕನ್ಸಿಸ್ಟೆಂಟಿಯಾಗಿ ರವಾ ಫ್ರೈ ಆಗ್ತಿರುತ್ತೆ, ಆ ಥರನೇ ನಮ್ಮ ಆಲೂಗಡ್ಡೆ ಕೂಡ ಫ್ರೈ ಆಗ್ತಾ ಇದೆ ನೋಡಿ. ಈ ಥರ ಆಲೂಗಡ್ಡೆ ತೊಗೊಂಡ್ರೆ ನಮ್ಮ ಹಲ್ವಾ ಪರ್ಫೆಕ್ಟ್ ಆಗಿ ಬರುತ್ತೆ ಬಂಧುಗಳೇ. ಹಾಗೆ ನಮಗೆ ಕಾಳಾಗಿರುತ್ತೆ, ತಿನ್ನೋ ಕೂಡ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಆದಷ್ಟು ಈ ಥರ ಇರುವ ಆಲೂಗಡ್ಡೆಯನ್ನು ತಗೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ಆಲೂಗಡ್ಡೆ ಇದೆ ಅದರಲ್ಲೇ ಕೂಡ ನೀವು ಮಾಡ್ಕೋಬಹುದು, ಏನು ತೊಂದರೆ ಏನಿಲ್ಲ. ಈಗ ನೋಡ್ರಿ, ಕಲರ್ ಕೂಡ ಚೇಂಜ್ ಆಯಿತು ನಮ್ಮದು. ಮಾತಾಡ್ತಾನೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕೂಡ ಕಮ್ಮಿ ಆಗಿದೆ. ನೋಡ್ರಿ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ವಾ. ಇವಾಗ ಒಂದು ಗುಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ನೋಡ್ರಿ, ಏನೂ ಹತ್ತುತ್ತಾ ಇಲ್ಲ, ನಮಗೆ ಪ್ಯಾನ್ ಬಿಡ್ತಾ ಇದೆ. ನಾವು ಹಾಕಿರುವಂಥ ಬೆಣ್ಣೆ ಏನಿದೆ ಅಲ್ವಾ, ಅದು ತುಪ್ಪ ಆಗಿದೆ, ಈಗ ಹೊರಗೆ ಬಿಡ್ತಾ ಇದೆ ನೋಡಿ. ಈ ಟೈಮ್ನಲ್ಲಿ ನಾವು 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ. ನಿಮಗೆ ತೂಕದಲ್ಲಿ ಹೇಳೋದಾದ್ರೆ ಸರಿ ಸುಮಾರಾಗಿ ಇದು ಒಂದು 125 ಗ್ರಾಮ್ನಷ್ಟು ಇರಬಹುದು ಬಂಧುಗಳೇ. ಇದನ್ನ ಹಾಕಿ ನೀಟಾಗಿ ನಾವು ಫ್ಲೇಮನ್ನು ಲೋನಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡ್ರಿ, ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರಲಿ ಇದು. ಈಗ ನೋಡ್ರಿ, ಸ್ವಲ್ಪ ನೀರಾಗುತ್ತೆ ನೋಡಿ. ನಾವು ಹಾಕಿ ಹಾಗೆ ಬಿಟ್ಟು ಇದನ್ನೆಲ್ಲ ಹಾಕಿದ್ವಿ ಅಂದ್ರೆ ತಳ ಹಿಡಿಯುತ್ತೆ ಬಂಧುಗಳೇ. ಅದಕ್ಕೋಸ್ಕರ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಮಿಕ್ಕಿದ ಐಟಮನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನೋಡ್ರಿ, 2 ಸ್ಪೂನ್ ಅಷ್ಟು ಕೆನೆ. ಈ ಕೆನೆನ ನಾವು ಸ್ವಲ್ಪ ಮೆಲ್ಟ್ ಮಾಡಿ ಹಾಕೋತೀನಿ ಬಂಧುಗಳೇ. ಈ ಕೆನೆ ಹಾಕೋದ್ರಿಂದ ನಮ್ಮ ಟೇಸ್ಟು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅದ್ರ ಜೊತೆಗೆ ನೋಡ್ರಿ, ಸ್ವಲ್ಪ ಒಂದು 1/4 ಕಪ್ಪಿನಷ್ಟು ಹಾಲನ್ನು ಹಾಕೋತಿದ್ದೀನಿ ನಾನು. 2 ಚಮಚದಷ್ಟು ಕೆನೆ, 1/4 ಕಪ್ಪಿನಷ್ಟು ಹಾಲು ಹಾಕೊಂಡಿನಿ ಬಂಧುಗಳೇ. ಸಾಕು ಬಂಧುಗಳೇ, ನಮಗಿಷ್ಟೇ. ಈಗ ಇದು ನೋಡ್ರಿ, ನಾವು ಮಿಕ್ಸ್ ಮಾಡ್ತಾ ಇದು ಏನಾಗುತ್ತೆ, ನೀರಾಗುತ್ತೆ ಬಂಧುಗಳೇ. ಇದು ಕನ್ಸಿಸ್ಟೆಂಟಿ ನೋಡ್ರಿ, ನೀರಾಗ್ತಾ ಇದೆ. ನಮ್ಮ ಸಕ್ಕರೆ ಎಲ್ಲ ಕರಗಿ ನೀರಾಗುತ್ತೆ. ನೋಡಿದ್ರಲ್ವ ಎಷ್ಟು ನೀರಾಗ್ತಾ ಇದೆ ಅಂಥೇಳಿ. ಇದು ನಾವು ಮಿಕ್ಸ್ ಮಾಡ್ತಾ ಏನಾಗುತ್ತೆ, ಗಟ್ಟಿಗಾಗ್ತಾ ಬರುತ್ತೆ. ನಾವು ಗಟ್ಟಿಗಾಗುವವರೆಗೆ ಇದನ್ನು ಕೈ ಬಿಡೋದನ್ನು ಕೈ ಆಡಿಸ್ಬೇಕು. ಕೈ ಬಿಟ್ಟರು ಕೂಡ ಏನೂ ಆಗಲ್ಲ, ತಳ ಹತ್ತಲ್ಲ ಅಂದರೆ ಬೇಗನೆ ಆಗಲ್ಲ. ಈಗ ಇಲ್ಲಿ ನೋಡ್ರಿ, ಒಂದು
ಸಾಸಿವೆ ಅಷ್ಟು ನಾನು ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕೇಸರಿ ಇತ್ತು ಅಂದರೆ ಒಂದು 5-6 ಕೇಸರಿ ದಳ ಹಾಕ್ಕೊಳ್ಳಿ. ನನ್ನ ಹತ್ರ ಕೇಸರಿ ದಳ ಇಲ್ಲ, ಅದಕ್ಕೋಸ್ಕರ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಫುಡ್ ಕಲರು ಆಪ್ಷನಲ್ಲು, ನೀವು ಬೇಕಂದರೆ ಹಾಕೋಬಹುದು, ಬೇಡ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬಹುದು. ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು, ನೋಡಲಿಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ತಿನ್ನೋಕೆ ಮಾಡ್ತಿರೋದಾದರೆ ನೀವು ಫುಡ್ ಕಲರನ್ನು ಹಾಕ್ದೇ ವೈಟ್ ಇದ್ರೂ ಪರವಾಗಿಲ್ಲ, ಹಾಗೇ ಮಾಡ್ಕೊಳ್ಳಿ ಬಂಧುಗಳೇ. ನಮ್ಮ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಸಾಸಿವೆ ಅಷ್ಟು ನಾನಿಲ್ಲಿ ಫುಡ್ ಕಲರ್ ಹಾಕ್ಕೊಂಡೆ. ಸಾಸಿವೆ ಅಷ್ಟು ಫುಡ್ ಕಲರ್ಗೆ ನೋಡ್ರಿ ಎಷ್ಟು ಕಲರ್ ಬಂದಿದೆ ಅದು. ಈಗ ನೋಡ್ರಿ, ನೋಡ್ತಾನೆ ನಮ್ದು ಎಷ್ಟು ಗಟ್ಟಿಗೆ ಆಯಿತು. ಪ್ಯಾನ್ ಕೂಡ ಬಿಡ್ತಾ ಇದೆ ನೋಡ್ರಿ ಇವಾಗ ಕಂಪ್ಲೀಟಾಗಿ ನೋಡ್ರಿ, ನಮ್ಮ ಸಲಾಕೆಗೆ ಎಲ್ಲ ಏನು ಹತ್ತುತ್ತಾ ಇಲ್ಲ, ಪ್ಯಾನ್ ಬಿಡ್ತಾ ಇದೆ. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇಷ್ಟ ಆಗುವವರೆಗೆ ನಾವು ಏನು ಮಾಡಬೇಕು, ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಬಂಧುಗಳೇ. ಈಗ ಅದನ್ನು ಆ ಕಡೆ ಪಕ್ಕಕ್ಕೆ ಇಟ್ಕೊಂಡೆ. ಈ ಕಡೆ ಗ್ಯಾಸ್ ಹಚ್ಚಿ ಒಂದು ಒಗ್ಗರಣೆ ಪ್ಯಾನನ್ನು ಇಟ್ಕೊಂಡೆ. ಅದರಲ್ಲಿ ನೋಡ್ರಿ ಒಂದೇ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡೆ. ಬೆಣ್ಣೆಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕರಗಲಿ ಬಂಧುಗಳೇ. ಇದರಲ್ಲಿ ನೋಡ್ರಿ ಬಾದಾಮಿ, ಇನ್ನು ಬೆಣ್ಣೆ ಇದೆ ಅದರಲ್ಲೇ ನಾನು ಬಾದಾಮಿ, ಗೋಡಂಬಿ ಹಾಕ್ಕೊಂಡೆ. ನಿಮ್ಮ ಇಷ್ಟಾನ ಪ್ರಕಾರ ಎಷ್ಟಾದರೂ ಹಾಕೋಬಹುದು. ಈಗ ನೋಡ್ರಿ, ನಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮ ಹಬ್ಬದ ಕೆಲಸದಲ್ಲಿ ತುಂಬಾ ಕೆಲಸ ಆಗಿರುತ್ತೆ, ಎನರ್ಜಿ ಕಡಿಮೆ ಆಗಿರುತ್ತೆ ನಮಗೆ. ಹೀಗೆ ನಾವು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಜಾಸ್ತಿಯನ್ನು ಹಾಕಿ ನಾವು ಫುಡ್ಡನ್ನು ತಿನ್ನೋದ್ರಿಂದ ಎನರ್ಜಿ ಬರುತ್ತೆ ಅಂದ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ ಬಂಧುಗಳೇ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬಹುದು. ಇವಾಗ ಡ್ರೈ ಫ್ರೂಟ್ಸು ಚೆನ್ನಾಗಿ ಫ್ರೈ ಆಯಿತು. ಗ್ಯಾಸನ್ನು ಆಫ್ ಮಾಡಿಕೊಂಡು ಅರ್ಧ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಹಾಕಿ ಅರ್ಧ ಡ್ರೈ ಫ್ರೂಟ್ಸನ್ನು ನಾನು ಉಳಿಸ್ತಾ ಇದ್ದೀನಿ. 1-2 ಚಮಚದ ಹಾಕಿದೆ, ಇನ್ನೊಂದು 2 ಚಮಚದಷ್ಟು ಅದರಲ್ಲೇ ಉಳಿಸಿದೆ ನಾನು. ಅದರಲ್ಲೇ ಯಾಕೆ ಉಳಿಸಿನಿ ಅಂತ ನಿಮಗೆ ನಂತರ ಗೊತ್ತಾಗುತ್ತೆ ನೋಡಿ ಬಂಧುಗಳೇ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಈ ಡ್ರೈ ಫ್ರೂಟ್ಸ್ ಮೇಲೆ ಹಾಕೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ಬಂಧುಗಳೇ, ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಮಗೆ ಇದು ತಿನ್ನಬೇಕಾದ್ರೆ ಒಂದು ರೀತಿಯಾಗಿ ಎಷ್ಟು ತುಂಬ ರುಚಿಯಾಗಿರುತ್ತೆ ಅಂದರೆ, ಇದ್ರ ಜೊತೆಗೆ ಅದು ಖರಮ್ ಅಂತಿರ್ತಲ್ಲ ಬಂಧುಗಳು, ಕ್ರಿಸ್ಪಿ ಆಗಿರ್ತಲ್ಲ ಬಂಧುಗಳೇ, ಸ್ವೀಟ್ ತುಂಬಾ ಡಬ್ಬಲ್ ಆಗುತ್ತೆ ನಮಗೆ ಟೇಸ್ಟ್. ಈಗ ನೋಡ್ರಿ ಪರ್ಫೆಕ್ಟಾಗಿ ನಮ್ಮ ಮಿಕ್ಸ್ ಆಯಿತು. ನಮ್ಮ ಹಲ್ವಾ ಅನ್ಬೋದು, ಇಲ್ಲ ಕೇಸರಿ ಬಾತ್ ಅನ್ಬೋದು, ಇಲ್ಲ ಸೀರಾ ಅನ್ಬೋದು, ರೆಡಿ ಆಯಿತು. ಈಗ ನಾನು ಡ್ರೈ ಫ್ರೂಟ್ಸ್ ಉಳಿಸಿದ್ನೆಲ್ಲ ಬಂಧುಗಳೇ ಕಪ್ಪಿನಲ್ಲಿ, ಅದರಲ್ಲೇ ನಾನು ಇದನ್ನು ಹಾಕೋತಾ ಇದ್ದೀನಿ ನೋಡ್ರಿ. ನಾನು ಡ್ರೈ ಫ್ರೂಟ್ಸ್ ಯಾಕೆ ಉಳಿಸಿದೆ ಅಂತಂದರೆ, ಮೇಲೆ ನಮಗೆ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಅರ್ಧ ಮೇಲೆ ಹಾಕಿ ಅರ್ಧನ ಕೆಳಗೆ ಉಳಿಸಿದೆ. ನೀವು ಮನೆಯಲ್ಲಿ ತಿನ್ನೋ ಆದರೆ ಮೇಲೆ ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ ಬಂಧುಗಳೇ. ಈಗ ನೋಡ್ರಿ, ಎಲ್ಲ ನೀಟಾಗಿ ನಾನು ಸ್ವಲ್ಪ ಸ್ಪ್ರೆಡ್ ಮಾಡಿ ಈವನ್ ಮಾಡಿಕೊಂಡೆ. ಒಂದು ತಟ್ಟೆಯನ್ನು ಡಬ್ ಹಾಕಿ ಉಲ್ಟಾ ಮಾಡಿಕೊಂಡೆ ನೋಡ್ರಿ. ಸ್ವಲ್ಪ ಟ್ಯಾಪ್ ಮಾಡಿ ಓಪನ್ ಮಾಡಿ. ಇವಾಗ ವಾವ್, ನೋಡ್ರಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡ್ರಿ. ನಮ್ಮ ಹಲ್ವಾ ನಮ್ಮ ಇಡ್ಲಿ ಥರ ಬಿದ್ದಿದೆ ನೋಡಿ ಬಂಧುಗಳೇ. ಸೇಮ್ ಇಡ್ಲಿ ಥರ ಕಾಣ್ತಾ ಇದೆ ಅಲ್ವಾ, ಸಖತ್ತಾಗಿದೆ ಬಂಧುಗಳೇ. ನೋಡ್ತಾ ಇದ್ರಲ್ವಾ ಯಾವ ರೀತಿ ಇದೆ ಅಂತ ನೋಡಿ. ಫುಲ್ಲು ನಾನು ತಿರುಗಿಸಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಏನು ಬೀಳಲ್ಲ, ಏನೂ ಆಗಲ್ಲ, ಪರ್ಫೆಕ್ಟ್ ಆಗಿದೆ ಬಂಧುಗಳೇ. ನಮ್ಮ ಹಲ್ವಾ, ಕೇಸರಿ ಬಾತ್ ಮತ್ತು ಸೀರಾ ಮಾಡುವ ಮೆಥಡ್ ಪರ್ಫೆಕ್ಟ್ ಆಗಿದೆ ಬಂಧುಗಳೇ. ನೀವು ಕೂಡ ಒಂದು ಸಾರಿ ಮಾಡ್ಕೊಳ್ಳಿದೆ. ನೋಡಿದ್ರೆ ಅಂದರೆ ಆಲೂಗಡ್ಡೆ ಇದ್ರೆ ಇವತ್ತೇ ಮಾಡ್ತೀರಾ ಬಂಧುಗಳೇ. ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೆ ನೋಡ್ರಿ ಯಾವ ರೀತಿ ಇದೆ ಅಂತ. ವಾವ್, ಎಷ್ಟು ಸರಿಯಾಗಿ ಬಂದಿದೆ ನೋಡ್ರಿ. ಸೂಪರ್ ನೋಡ್ರಿ, ಸಖತ್ತಾಗಿದೆ ನೋಡ್ರಿ. ನಮ್ಮ ಒಳಗಡೆ ಕೂಡ ಗೋಡಂಬಿ ಮತ್ತು ಬಾದಾಮಿ ನೋಡ್ರಿ ಯಾವ ಥರ ಇದೆ. ನಾವು ಒಳಗಡೆಗೂ ಹಾಕಿದ್ದೀವಿ, ಮೇಲ್ಗಡೆನೂ ಹಾಕಿದ್ದೀವಿ. ಏನಪ್ಪ ಇವ್ರು ಇಷ್ಟೊಂದೆಲ್ಲ ಗೋಡಂಬಿ ಬಾದಾಮಿ ಹಾಕ್ತಾರಂತ ಬೇಜಾರಾಗಬೇಡಿ ಬಂದರೆ, ನಿಮ್ಮ ಇಷ್ಟ ಇದ್ದಷ್ಟು ಹಾಕ್ಬೋದು. ಈ ನವರಾತ್ರಿಯ ಸ್ಪೆಷಲ್ ಸ್ವೀಟನ್ನು ನಾವು ರೆಡಿ ಮಾಡಿ ಆಯಿತು, ಟೇಸ್ಟ್ ನೋಡಿ ಆಯಿತು. ನೀವು ಕೂಡ ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.